ಜೈ ಭಾರತ್ ವಂದೇ ಮಾತರಂ. ಬಲೂಚಿಸ್ತಾನದಲ್ಲಿ ಅಲ್ಲಿನ ಜನರು ಸ್ವಾತಂತ್ರ್ಯವನ್ನು ಘೋಷಿಸಿದ್ದಾರೆ. ಆದರೆ ಪಾಕಿಸ್ತಾನ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಿದೆ. ನಮಗೆಲ್ಲರಿಗೂ ಅಲ್ಲಿನ ವಿಚಾರ ಗೊತ್ತಿರಬೇಕು. ಈ ಬಲೂಚಿಸ್ತಾನ ಪ್ರದೇಶ ಅವರ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ಆಗಸ್ಟ್ 11ರಂದು ನಮ್ಮದು ಸ್ವಾತಂತ್ರ್ಯ ರಾಷ್ಟ್ರ ಅಂತ ಆಚರಿಸಲು ಘೋಷಣೆ ಕೂಡ ಮಾಡಿದ್ದಾರೆ. ಇದರ ನಡುವೆ ಅಲ್ಲಿ ಪ್ರತಿಭಟನೆ ಜೋರಾಗಿ ನಡೆಯುತ್ತಿದೆ. ಇದೇ ಸಂದರ್ಭದಲ್ಲಿ ಪಾಕಿಸ್ತಾನದ ವಾಯುಪಡೆ ಆ ಪ್ರದೇಶದ ಮೇಲೆ ಬಾಂಬ್ ದಾಳಿ ನಡೆಸಿದೆ. ಇದರಿಂದಾಗಿ ಅಲ್ಲಿ ತುಂಬ ಜನರಿಗೆ ಗಾಯಗಳಾಗಿವೆ. ಹಾಗೆ 27 ಜನ ಸಾವನ್ನಪ್ಪಿದ್ದಾರೆ. ಹಾಗಾದರೆ ಈ ಬಲೂಚಿಸ್ತಾನ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ನೋಡಿದಾಗ, ಬಲೂಚಿಸ್ತಾನ ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯ. ಭೌಗೋಳಿಕವಾಗಿ ಬಹಳ ದೊಡ್ಡ ಪ್ರದೇಶವನ್ನು ಹೊಂದಿರುವ ಈ ಪ್ರಾಂತ್ಯ ನೈಸರ್ಗಿಕವಾಗಿ ಸಂಪನ್ಮೂಲಗಳಲ್ಲಿಯೂ ಶ್ರೀಮಂತವಾಗಿದೆ. ಇಲ್ಲಿ ದೀರ್ಘಕಾಲದಿಂದ ಬಲೂಚ್ ರಾಷ್ಟ್ರೀಯವಾದಿ ಚಳುವಳಿಗಳು ಮತ್ತು ಪಾಕಿಸ್ತಾನಿ ಭದ್ರತಾ ಪಡೆಗಳ ನಡುವೆ ಸಂಘರ್ಷ ನಡೆಯುತ್ತಿದೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸೇರಿದಂತೆ ಹಲವು ಸಶಸ್ತ್ರ ಸಂಘಟನೆಗಳು ಪಾಕಿಸ್ತಾನ ಸೇನೆ ಮತ್ತು ಸರ್ಕಾರಿ ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ಕೂಡ ನಡೆಸಿವೆ. ಅದೇ ಸಮಯದಲ್ಲಿ ಪಾಕಿಸ್ತಾನ ಭದ್ರತಾ ಪಡೆಗಳು ಈ ಸಂಘಟನೆಗಳ ವಿರುದ್ಧ ಕಾರ್ಯಾಚರಣೆಗಳನ್ನು ನಡೆಸುತ್ತಿವೆ. 2026ರ ಆರಂಭದಲ್ಲಿಯೂ ಬಲೂಚಿಸ್ತಾನದಲ್ಲಿ ದೊಡ್ಡ ಪ್ರಮಾಣದ ಹಿಂಸಾಚಾರ ನಡೆದಿದೆ. ಜನವರಿ 26ರವರೆಗೆ ಹಲವು ಜಿಲ್ಲೆಗಳಲ್ಲಿ ಸಮನ್ವಿತ ದಾಳಿಗಳು ಕೂಡ ನಡೆದವು. ಪಾಕಿಸ್ತಾನ ಅಧಿಕಾರಿಗಳ ಪ್ರಕಾರ ಭದ್ರತಾ ಪಡೆಗಳು ಬಂಡುಕೋರರ ವಿರುದ್ಧ ಕಾರ್ಯಾಚರಣೆ ನಡೆಸಿದರು. ಈ ಘಟನೆಗಳು ಬಲೂಚಿಸ್ತಾನದಲ್ಲಿನ ಸಂಘರ್ಷವನ್ನು ಇನ್ನಷ್ಟು ಗಂಭೀರವಾಗಿದೆ ಎಂಬುದು ತೋರಿಸುತ್ತವೆ. ಆಗಸ್ಟ್ 11ರ ಇಂಡಿಪೆಂಡೆನ್ಸ್ ಡೇ ಆಚರಣೆ ಕೇವಲ ಒಂದು ದಿನದ ಕಾರ್ಯಕ್ರಮವಲ್ಲ. ಇದು ಬಲೂಚ್ ರಾಷ್ಟ್ರೀಯವಾದಿಗಳಿಂದ ಪಾಕಿಸ್ತಾನಕ್ಕೆ ನೀಡುತ್ತಿರುವ ರಾಜಕೀಯ ಸಂದೇಶ. ಬಲೂಚಿಸ್ತಾನದ ಬಗ್ಗೆ ಬಲೂಚ್ ಜನರ ಧ್ವನಿಯನ್ನು ಕೇಳಬೇಕು ಎಂಬ ಒತ್ತಾಯವನ್ನು ಜಾಗತಿಕ ಮಟ್ಟದಲ್ಲಿ ತಲುಪಿಸುವ ಪ್ರಯತ್ನವೂ ಇದಾಗಿದೆ. ಇದರ ಜೊತೆಗೆ ಪಾಕಿಸ್ತಾನ ಸರ್ಕಾರವು ಬಲೂಚ್ ಪ್ರತ್ಯೇಕವಾದವನ್ನು ದೇಶದ ಭೌಗೋಳಿಕ ಸಮಗ್ರತೆಗೆ ಬೆದರಿಕೆ ಎಂದು ನೋಡುತ್ತದೆ. ಇದರ ಪರಿಣಾಮವಾಗಿ ರಾಜಕೀಯ ಹೋರಾಟ, ಭದ್ರತಾ ಕಾರ್ಯಾಚರಣೆಗಳು ಮತ್ತು ಸಶಸ್ತ್ರ ಸಂಘರ್ಷ ಹೀಗೆ 3 ಕಡೆ ಒಂದೇ ಸಮಯದಲ್ಲಿ ನಡೆಯುತ್ತಿವೆ. ಇನ್ನು ಗ್ವಾದರ್ ಬಂದರ್ ಮತ್ತು ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅಂದರೆ CPEC ಕಾರಣದಿಂದ ಬಲೂಚಿಸ್ತಾನಗೆ ಚೀನಾಗೆ ಬಹಳ ಪ್ರಮುಖವಾಗಿವೆ. ಚೀನಾದ ಹೂಡಿಕೆಗಳು ಮತ್ತು ಮೂಲಸೌಕರ್ಯ ಯೋಜನೆಗಳ ವಿರುದ್ಧವೂ ಬಲೂಚ್ ಸಶಸ್ತ್ರ ಸಂಘಟನೆಗಳು ಹಲವು ಬಾರಿ ದಾಳಿ ಕೂಡ ನಡೆಸಿವೆ. ಈ ದಾಳಿಯಿಂದಾಗಿ ಅಲ್ಲಿನ ಜನರು ಪಾಕಿಸ್ತಾನದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಮುಂದೆ ಇವರ ಹೋರಾಟ ಇನ್ನಷ್ಟು ತೀವ್ರಗೊಳ್ಳಲಿದೆ.